ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಿಜೆಪಿ ಮುಖಂಡ ಜಿಟಿ ಪಂಪಾಪತಿ ವಿರುದ್ಧ ಸುಳ್ಳು ಪ್ರಕರಣ, ಕಾಂಗ್ರೆಸ್ ದ್ವೇಷ, ರಾಜಕಾರಣಕ್ಕೆ ಜಿಟಿ ಪಂಪಾಪತಿ ಅಭಿಮಾನಿಗಳಿಂದ ಖಂಡನೆ. ಬಿಜೆಪಿ ಜಿಲ್ಲಾ ಮುಖಂಡ ಜಿಟಿ ಪಂಪಾಪತಿಯವರ ವಿರುದ್ಧ ರಾಜಕೀಯ ಪ್ರೇರಿತವಾಗಿ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಎಂದು ಅಭಿಮಾನಿಗಳು ಹಾಗೂ ಸ್ನೇಹಿತರು ಆರೋಪಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಇಂದು ಸಂಡೂರಿನ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಜಿಟಿ ಪಂಪಾಪತಿ ಪರವಾಗಿ ಅವರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಜಿಟಿ ಪಂಪಾಪತಿಯವರ ಏಳಿಗೆ ಸಹಿಸದೆ ಸುಖ ಸುಮ್ಮನೆ ದ್ವೇಷ ರಾಜಕಾರಣಕ್ಕೆ ಇಳಿದು ರಾಜಕೀಯವಾಗಿ ಕಣ್ಮರೆ ಮಾಡಲು ಇಲಾಖೆಯನ್ನ ಮುಂದೆ ಇಟ್ಟುಕೊಂಡು ಅಧಿಕಾರವನ್ನ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಮಾಧ್ಯಮದ ಮೂಲಕ ಆರೋಪಿಸಿದರು. ಈ ಸಂದರ್ಭದಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿ ನರಸಿಂಹ, ಜಿಲ್ಲಾ ಕಾರ್ಯದರ್ಶಿ ಬಿಎಂಟಿ ಮಂಜುನಾಥ್, ತಾರಾನಗರ ಶರಣಗೌಡ, ಪ್ರಭುಗೌಡ, ರಘು, ದರೋಜಿ ರಮೇಶ್, ಹೊನ್ನೂರ್ ಸಾಬ್, ರುದ್ರಮುನಿ, ರಾಜೇಶ್ ಹೆಗಡಿ, ಆನಂದ್, ರಮೇಶ್ ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಇದು ಒಂದು ರಾಜಕೀಯ ಪ್ರೇರಿತ ಸುಳ್ಳು ದಾಖಲೆ ಆಗಿರ್ತದೆ. ಈ ದಾಖಲೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲಾ ಸದಸ್ಯರು ಹಾಗೂ ಜಿಲ್ಲಾ ಮಟ್ಟದ ಎಲ್ಲಾ ನಾಯಕರು ಒಂದಿನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಧನ್ಯವಾದಗಳು. ಶ್ರೀಮಾನ್ ಗೋರ್ಪಡೆ ಅವರ ಸಹಯೋಗದೊಂದಿಗೆ ಆ ದಿನಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಬಹಳ ಹಿನ್ನಡೆ ಆಗ್ತದೆ. ಯಾಕಂದ್ರೆ ಬಿಜೆಪಿ ಬಲ ಜಾಸ್ತಿ ಬಂದ ತಕ್ಷಣನೇ ಕಾಂಗ್ರೆಸ್ ಹಿನ್ನಡೆ ಆಗ್ತದೆ. ಆತರ ಏನೋ ನಮ್ಮಲ್ಲಿನೇ ಗೊಂದಲ ಬಂದು ನಮ್ಮ ಮತ್ತೆ ಸೋಲಕ್ಕೆ ಕಾರಣ ಆಯ್ತು. ತದನಂತರ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ, ಯಾಕಂದ್ರೆ ಅವರು ಆ ಭಾಗದ ಒಬ್ಬ ಪ್ರಭಾವಿ ಲೀಡರ್ ಇರೋದ್ರಿಂದ ನಮಗೆ ಪಾಸಿಟಿವ್ ಆಗಿತ್ತು ಭಾರತೀಯ ಜನತಾ ಪಕ್ಷದಲ್ಲಿ. ಅವ್ರಿಗೆ ನೆಗೆಟಿವ್ ಆಗ್ಬಿಡ್ತು. ಕಾರಣನೇ ಅಲ್ಲಿದ್ದರೆ ಅಲ್ಲಿ ಎಷ್ಟು ಬೂತ್ಗಳು ಲೀಡ್ ಬಂದು ಅನ್ನೋದು ನಮಗೆ ಗೊತ್ತಿದೆ ಆ ದಿನದೊಳಗೆ. ಸೊ ಅಲ್ಲಿಂದ ಅವ್ರ ಪ್ರಭಾವನ ಕಮ್ಮಿ ಮಾಡಬೇಕು ಅಂತೇಳಿ ಅವ್ರ ಮೇಲೆ ವೈಯಕ್ತಿಕವಾಗಿ ಕೇಸ್ಗಳನ್ನ, ರಾಜಕೀಯ ಪ್ರೇರಿತ ಕೇಸ್ಗಳನ್ನ ಪ್ರಾರಂಭ ಮಾಡಿದ್ರು. ರಶ್ಮಿ ಮೇಡಮ್ ಅವ್ರನ್ನ ಏನು ಅದು ಪದಚ್ಯುತಿ ಮಾಡಿದಾಗ, ಅವತ್ತೊಂದು ಸ್ಟ್ರೈಕ್ ಮಾಡಿದಾಗ ಅವನೊಬ್ಬ ರೌಡಿ ಅಂತ ಹೇಳಿ ಬೈದ್ರು. ಅವ್ರ ಕಡೆ ಇದ್ದಾಗ ಅವ್ರು ರೌಡಿ ಇದ್ರು. ನಮ್ಮ ಕಡೆ ಬಂದ್ಮೇಲೆ ನಾವು ಒಳ್ಳೆ ಉನ್ನತ ಸ್ಥಾನ ಕೊಟ್ಟಿವಿ, ಮಂಡಲಾಧ್ಯಕ್ಷ ಕೊಟ್ಟಿವಿ, ಜಿಲ್ಲಾ ಉಪಾಧ್ಯಕ್ಷ ಅದಾರ. ಸೊ ನಾವೆಲ್ಲ ಪಕ್ಷದಿಂದ ಅವ್ರ ಬೆಂಬಲಕ್ಕೆ ನಿಂತು ಅವ್ರನ್ನ ಮಾಡಿರೋದು ರಾಜಕೀಯ ಪ್ರೇರಿತ ಅಂತ ಹೇಳಿ ಇವತ್ತು ನೀವು ತಮ್ಮ ಮುಂದೆ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. KR ಕುಮಾರಸ್ವಾಮಿ ಸರ್, ಈಗ ಇನ್ನ ಇತರರು ಇಬ್ಬರು ಆಗ್ತಿದ್ರು. ಆ ಇಬ್ಬರು ವ್ಯಕ್ತಿಗಳ ಹೆಸರುಗಳು ಸೇರ್ಪಡೆ ಮಾಡಿದ್ದಾರೆ. ಯಾರು ಗೋಪಾಲ್ ಅಂತೇಳಿ, ಮೊಮ್ಮಗಟ್ಟ ನಾಗರಾಜ್ ಅಂತೇಳಿ. ಅವ್ರದ್ದೇನದು ಅದು ಮಾಹಿತಿ ಇಲ್ಲ ಸರ್. ಅವ್ರಿಗೆ ಅದಕ್ಕೂ ರಿಲೇಟೆಡ್ ಏನಂತಾನೆ ಗೊತ್ತಿಲ್ಲ. ಅವ್ರು ಯಾವ ಉದ್ದೇಶಕ್ಕೆ ಅವ್ರ ಮೇಲೆ ಅವರನ್ನು ಕಲಿಸಿ ಇದು ಕೇಸಲ್ಲಿ ಹಾಕಿದ್ರೆ ಗೊತ್ತಿಲ್ಲ. ಅವರು ಆ ಸ್ಥಳದಾಗ ಇರ್ಬೇಕಲ್ಲ, ಕೇಸ್ ಹಾಕ್ಬೇಕಾದ್ರೆ ಅವರು ಆ ಸ್ಥಳದಾಗ ಇರ್ಬೇಕಲ್ಲ. ಆ ಸ್ಥಳಕ್ಕೆ ಹೋಗೇ ಇಲ್ಲ. ಆ ಸ್ಥಳಕ್ಕೆ ನಾವು ಇದ್ರ ಪ್ರಕಾರ ಅವರು ಬಂದೇ ಇಲ್ಲ. ಸುಳ್ಳು ಕಂಪ್ಲೇಂಟ್ ಅಂತಾನೆ ಇರೋದು. ಯಾರು ಹೇಳ್ತಾರೆ ಸುಳ್ಳು ಕಂಪ್ಲೇಂಟ್? ನಾವೇ ಹೇಳ್ತಾ ಇದ್ದೀವಿ. ಆದಾಗಿಂದ ಏನು PCR ಆಗಿದೆ 150, ಅವತ್ತಿನಿಂದ ಇವತ್ತಿನವರೆಗೂ ಜಿಟಿ ಪಂಪಾಪತಿಯವರ ಜೊತೆಗೆ ಪ್ರತಿಯೊಂದು ಚುನಾವಣೆಯಲ್ಲಿ ನಾವು ಇದ್ವಿ. ಆ ಜೊತೆಗೆ ಅವರು ಇದ್ರ ಮಾಧ್ಯಮದವರು ಯಾರು ಇಲ್ಲ ಸರ್. ಅವತ್ತು ನಡೆದಿರ್ತಕ್ಕಂಥದ್ದು ಏನು 31ನೇ ತಾರೀಕು ಏನು ನಡೆದಿತ್ತಲ್ಲ, ಅವತ್ತು ಇದರಲ್ಲಿ ಇದ್ರು, ಸೈಟಲ್ಲಿ ಇದ್ರು. ಅದು ಕೆಲವೊಂದು ಮೀಡಿಯಾದಲ್ಲಿ ಕೂಡ, ಅವ್ರದೇ ಲೋಕಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ ಮೀಡಿಯಾದಲ್ಲಿ ಬಂದಿದ್ರು. ಅವರು ಸಹ ಅದನ್ನ ಪ್ರಸಾರ ಮಾಡಿದ್ರು. ನೀವು ಹೇಳಿದ್ನ ಬರಿಬಹುದು, ಇಲ್ಲ ಅಂತ ಅಲ್ಲ. ಆದ್ರೆ ಅದಕ್ಕೆ ಯಾರು ಉತ್ತರ ಕೊಡ್ಬೇಕು, ಅವ್ರ ಉತ್ತರ ಕೊಟ್ಟರೆ ಚೆನ್ನಾಗಿರ್ತದೆ. ಅಂದ್ರೆ ಈಗ ಪತ್ರಿಕಾಗೋಷ್ಠಿ ಮೂಲ ಉದ್ದೇಶ ಏನೈತೆ ಅದು ಮೇನ್. ಅವರೇ ಇದ್ರೆ ಬೇಸ ಅವ್ರ ಕಡೆಯಿಂದ ನೀವು ಪತ್ರಿಕಾಗೋಷ್ಠಿ ಮಾಡಿದ್ರೆ ಚೆನ್ನಾಗಿರೋದು. ಹೌದಲ್ಲ? ಸ್ನೇಹಿತರಾಗಿ ತೂಕ ಬರ್ತದೆ ಅಂತ ಅವ್ರು ಹೇಳ್ತಾರೆ. ಈಗ ಜಿಟಿ ಪಂಪಾಪತಿಗೆ ನಿಮ್ಗೇನಾಗಬೇಕು? ಸ್ನೇಹಿತರು ಅಂತಂದ್ರೆ ಕಂಪ್ಲೇಂಟ್ ಅವ್ರ ಮೇಲೆ ಇದೆ, ನಿಮ್ಮಲ್ಲಿ ಕೂಡ ಇದ್ದಾರ ಏನಾದ್ರು? ಇಲ್ಲಲ್ಲ, ಅದನ್ನ ಕೇಳ್ತಾರ ಏನಂತ ಬರೀಬೇಕು. ಈಗ ಅವ್ರ ಪರವಾಗಿ ನೀವು ಪತ್ರಿಕಾಗೋಷ್ಠಿ ಕರೆದಿರಿ. ಒಂದು ಕಾರ್ಯಕ್ರಮದಾಗ ಇದ್ದಾರೆ, ಅವರು ಮಾಡ್ತಾರೆ. ಈಗ ಸದ್ಯ ನಮ್ಗೆ ಒಂದು ಮಾಹಿತಿ ಇರೋದ್ರಿಂದ ನಾವು ಬಂದು ಅವ್ರ ಬೆಂಬಲಿಗರು ಬಿಜೆಪಿ ಜಿಲ್ಲಾಧ್ಯಕ್ಷರವರು 2018ರಿಂದ ಅವ್ರು ಏನು ಬಿಜೆಪಿ ಬಂದಾಗ್ತಿದ್ದವ್ರನ್ನ ಒಂದಲ್ಲ ಒಂದು ಅಲಿಗೇಷನ್ ಕಾಂಗ್ರೆಸ್ನವರೇ ಅವ್ರ ಮೇಲೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ರೌಡಿ ಶೀಟರ್ ಅಂತ ಹೇಳಿದ್ರು. ಆಮೇಲೆ ಜಿಂದಾದಲ್ಲಿ ಅಟ್ರಿಸಿಟಿ ಕೆಲಸ ಮಾಡಿದ್ಕೆ ಯಾವಾಗ ಇವರು ಭ್ರಷ್ಟಾಚಾರಗಳನ್ನು ಎತ್ತಿಡಕತ್ತಿದ್ರಲ್ಲ, ಅವ್ರು ಟಾರ್ಗೆಟ್ ಆಗ್ತಾ ಹೋಗ್ತಾರೆ.
ಸೊ ಅವತ್ತಿಂದ ಅವ್ರಿಗೆ ಅವ್ರು ಮಾಡ್ತಾ ಇದಾರೆ. ಕೆ ಆರ್ ಕುಮಾರಸ್ವಾಮಿ ಬಸವರಾಜ ಸಾಕ್ಷಿ ಏನಂದ್ರೆ ತುಮರಗುದ್ದೆಯಲ್ಲಿ ಗ್ರಾಮ ತುಂಬಿದ್ದೆ ತೆಗೆದಿದ್ದೆ ಕೆ ಆರ್ ಕುಮಾರಸ್ವಾಮಿ. ಈಗ ಅವ್ರು ಜೈಂಟ್ ಮಾಡಿ ರಾಜಕೀಯ ಪ್ರೇರಿತ ಕೊಟ್ಟು ಅವ್ರಿಬ್ಬರನ್ನ ತೊಂದರೆ ಶಿಕ್ಷ ಮಾಡ್ತಾ ಇದ್ದಾರೆ. ನಾವಿಲ್ಲೇನು ಪಕ್ಷದ ವಿಚಾರಗಳು, ಪಕ್ಷದ ಮೇಲಿನ ಆರೋಪಗಳು ಬಂದಾಗ ಪಕ್ಷದ ಸಮರ್ಥನೆ ಮಾಡ್ಕೊಳ್ಳೋದು ಬೇರೆ. ಒಂದು ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಕಂಪ್ಲೇಂಟ್ ಆದಾಗ ಅವ್ರು ಮಾಡ್ಬೋದಾಗಿತ್ತ ಮಾಡೋದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಈಗ ನಮ್ಮ ಪಾರ್ಟಿಯಲ್ಲಿ ಅತಿ ಹೆಚ್ಚು ಬಲಿಷ್ಠ ಆಗಿರೋದು ನಮ್ಮ ತಾಲೂಕಿನಾಗ ಜಿಡಿ ಪಂಪತಿ ಅವರು. ಅವರ ರಾಜಕೀಯ ಪ್ರೇರಿತವಾಗಿ ಮುಗಿಸ್ಬೇಕಂತಾನೆ ಅವರು ಈ ತರ ಎಲ್ಲ ಸುಳ್ಳು ಆರೋಪ ಮಾಡಿ ಷಡ್ಯಂತ್ರ ಮಾಡಿ ಅವ್ರು ಮುಗಿಸಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇದನ್ನ ಯಾವುದೇ ಅವರು ರಾಜಕೀಯ ಹಿನ್ನೆಲೆ ಇಟ್ಕೊಂಡೇ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ನಾಯಕರಿಗೆ ನಾವು ಹಿಂಗ ಅನ್ಯಾಯ ಮಾಡ್ತಾರೆ, ಪ್ರತಿ ವರ್ಷ 1-2 ಕೇಸ್ ಅಕ್ಕೆ ಅಂತ ಏನ್ ಮಾಡ್ತಾ ಇದಾರಲ್ಲ, ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಯಾಕಂದ್ರೆ ರಾಜ್ಯ ನಾಯಕರುಗಳು ಯಾರಾದ್ರೂ ಬಂದು ಸಮರ್ಥನೆ ಅದು ಸಹ ಆಗ್ತದೆ. ಅದು ಹಂತವಾಗಿ ಜನರಿಗೆ ಗೊತ್ತಾಗಬೇಕನ್ನೋ ಉದ್ದೇಶದಿಂದ ಈ ಪ್ರೆಸ್ ಈ ಹಿಂದೆ ಹೇಳ್ದಂಗೆ ಸಹ ಮುಂದೆ ಒಂದಿನ ಹೋರಾಟ ಮಾಡ್ತೀವಿ ನಾವು. ಅಲ್ಲ, ಈಗ ಇದು ರಾಜಕೀಯ ಪ್ರೇರಿತ, ಇವ್ರನ್ನ ಮುಗ್ಸಕ್ ಹೊಂಟಾರೆ. ಸೊ ಅದಕ್ಕೆ ನಾವು ಪಕ್ಷದವರಾಗಿ ಇದನ್ನ ಧ್ವನಿ ಎತ್ತಾ ಇದೀವಿ ಅಂತ ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾರೆ ನಿಮ್ಮಲ್ಲಿ? ಸ್ಟೇಟ್ಮೆಂಟ್ ಕೊಟ್ರೆ ಪಕ್ಷಕ್ಕೆ ರಿಲೇಟ್ ಆಗುತ್ತೆ. ಇದು ಇಲ್ಲಿವರೆಗೆ ಇವ್ರು ಹೇಳಿದ್ದೆಲ್ಲ ವೈಯಕ್ತಿಕ ಪ್ರಭಾವಿತ ಜಿಲ್ಲಾ ನಾಯಕರ ಮೇಲೆ ಆರೋಪ ಮಾಡಿದ್ರು. ನಾವು ಮಾತಾಡ್ತಾರೆ, ನೀವು ಮಾತಾಡಿದ್ರೆ ಪಂಪಾಪತಿ ಅಣ್ಣ ಮತ್ತು ಮಾಧ್ಯಮ ಮಿತ್ರರು ಕೆ ಆರ್ ಕುಮಾರಸ್ವಾಮಿ ಅವರು ಮತ್ತು ಬಸವರಾಜ್ ಅವ್ರ ಮೇಲೆ ಇನ್ನ ಇಬ್ರು ನಾಗರಾಜ್ ಅಂತ ಬೊಮ್ಮಘಟ್ಟ ಅವರು ಯಾರೋ ಹೆಸರು ಮೇಲೆ ಆಗಿದೆ ಸರ್. ಅದು ಏನಂತ ಆಗಿದೆ, ಯಾವಾಗ ಆಗಿದೆ, ಮತ್ತೆ ಏನ್ ಘಟನೆ, ಎಲ್ಲಿ ಆಗಿದೆ, ಈ ಕಂಪ್ಲೇಂಟ್ ಅಲ್ಲಿ ಏನಿದೆ ಅಂತ ಆಕ್ಚುಲಿ ಗೊತ್ತಿಲ್ಲ ನಮಗೆ. ಕಂಪ್ಲೇಂಟ್ ಅಲ್ಲಿ ಇದೆ, FIR ಕಾಪಿ ಸಹ ಇದೆ, ಕೊಡ್ತೀನಿ ಒಂದು ಕಾಪಿ. 11ನೇ ತಾರೀಕು ಗಜಲಕ್ಷ್ಮಿ ದೇವಸ್ಥಾನ ಹತ್ರ PCR 150 ಸಂಬಂಧಪಟ್ಟಂಗೆ ಕೆ ಚಂದ್ರು ಮತ್ತು ಕಾಶಿ ವಿಶ್ವನಾಥ್ ರೆಡ್ಡಿ ಅವ್ರ ಅಣ್ಣವರಾಗಿರ್ತಕ್ಕಂಥ ಎಂ ರೆಡ್ಡಿ ಅವರು ಬಂದು ಕೋರ್ಟಲ್ಲಿ ಕೆಲಸ ಮಾಡ್ಬೇಕು, ಕೋರ್ಟ್ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಮುರಾರಿಪುರ ಹತ್ರ ಗಜಲಕ್ಷ್ಮಿ ಹತ್ರ ನಮಗೆ ನಿಲ್ಲಿಸಿ ಗಲಾಟೆ ಮಾಡಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಅವತ್ತು ದಿನ ಆಕ್ಚುಲಿ ಹೇಳ್ಬೇಕಂದ್ರೆ ನಾವೊಂದು ಗಾಡಿ ತಗೊಂಡು ಹೋಗ್ತೀವಿ, KA 504699 ಗಾಡಿ ತಗೊಂಡ್ಬಂದಿದ್ರು ಅಂತೇಳಿ ಅವ್ರು ಕಂಪ್ಲೇಂಟ್ ಅಲ್ಲಿ ಹಾಕಿದ್ದಾರೆ. ಬಟ್ KA 504699 EV ಗಾಡಿ, ಎಲೆಕ್ಟ್ರಿಕಲ್ ಗಾಡಿ ಹೇಳಿದ್ದಾರೆ. ಅವತ್ತು ನಾವು ಆಕ್ಚುಲಿ 4:20ಕ್ಕೆ ಸಂಜೀವಿನಿ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅಲ್ಲಿ ನಮ್ಮ ಒಬ್ರು ವರ್ಕರ್ ಆಪರೇಷನ್ ಆಗಿರುತ್ತೆ. ಅಪ್ ಟು 7:20 ವರೆಗೂ ಆ ಹಾಸ್ಪಿಟ್ಲಲ್ಲೇ ಇದೆ. ಆ ಗಾಡಿ ತಗೊಂಡೋಗಿರೋದು ಆಕ್ಚುಲಿ ಅವತ್ತು ಬೆಂಗಳೂರಿಗೆ ಹೋಗಿರುತ್ತೆ ಗಾಡಿ. ಆ ಗಾಡಿ ಬಂದ ಮೇಲೆ ಅವತ್ತು ಮಧ್ಯಾಹ್ನ 2:15 ಅಪ್ ಟು 9:15 ವರೆಗೂ ಚಾರ್ಜಿಂಗ್ ಪಾಯಿಂಟಲ್ಲಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಸಾಕ್ಷಿಗಳು ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಹಾಕ್ತೀವಿ. ಅವರೆಲ್ಲ ಟೈಮ್ಗೂ ಇದಕ್ಕೂ ಟ್ಯಾಲಿ ಆಗ್ತಾ ಇಲ್ಲ, ನಾವು ಬಂದೇ ಇಲ್ಲ. ಪಂಪಾಪತಿ ಅಣ್ಣವರಾಗಿರ್ಲಿ, ಪ್ರೆಸ್ ರಿಪೋರ್ಟರ್ ಆಗಿರ್ಲಿ ಬಂದೇ ಇಲ್ಲ. ಅವತ್ತು ನಾವು ಸಂಜೆ 4:20 ಹೋದ್ರು ಸಂಜೀವಿನಿ ಹಾಸ್ಪಿಟಲ್, 7:20 ಸಂಜೀವಿನಿ ಹಾಸ್ಪಿಟಲ್ ಇದೀವಿ. ಈ ಇನ್ಸಿಡೆಂಟ್ ನಡೆದಿರೋದು 5:30 6 ಗಂಟೆ ಒಳಗಡೆ ಅಂತ ಹೇಳ್ತಾ ಇದ್ದಾರೆ. ನಾವು ಅವತ್ತು ಅವ್ರ ದಾಖಲೆಗಳು ನಿನ್ನೆ SP ಅವರಿಗೂ IG ಅವರಿಗೂ ಇದನ್ನೇ ಮನವರಿಕೆ ಮಾಡಿಕೊಟ್ಟು ಬಂದ್ವಿ. ಅದಕ್ಕೆ ಸಂಬಂಧಪಟ್ಟ ಕೆಲವು ಸಾಕ್ಷಿಗಳು ಕೂಡ ಕೊಟ್ಟು ಬಂದಿದ್ವಿ. ಅವ್ರು ಕೋರ್ಟಿಗೆ ಬಂದಿದ್ರಂತ ಯಾರು ಇದ್ರು ಚಂದ್ರು ಮತ್ತು ಕಾಶಿ ವಿಶ್ವನಾಥ್ ರೆಡ್ಡಿ, ಅವ್ರ ಅಣ್ಣ ಹೇಮಂತ್ ರೆಡ್ಡಿ ಅಂತ. ಪಂಪಾಪತಿ ಅವರು ಕೋರ್ಟಿಗೆ ಬಂದಿಲ್ಲ, ಅವತ್ತು ಕೋರ್ಟಿಗೆ ನೀಡೇ ಇಲ್ಲ, ಅವಶ್ಯಕತೆ ಏನಿದೆ, ಒಟ್ಟು ಈ ಕಡೆ ಬಂದೇ ಇಲ್ಲ, ಬಂದೇ ಇಲ್ಲ. ಇದು ಸುಳ್ಳು ಕಂಪ್ಲೇಂಟ್ ಅಂತ ನೀವು 100ಕ್ಕೆ 1000 ಪಟ್ಟು ಸತ್ಯ. ಉದ್ದೇಶ ಏನಂತಾರೆ ಇದು ಈಗ PCR ಏನು 150 PCR ಮತ್ತೆ 88 PCR ಅಂತೇಳಿ ನಿಮಗೆ ಗೊತ್ತಿರುತ್ತೆ, ಯರಗಳ್ಳಿ ಗ್ರಾವೆಲ್. ಅವೆರಡಕ್ಕೂ ಸಂಬಂಧಪಟ್ಟಂಗೆ ಇಲಾಖೆಯವರು ಶಾಮೀನ್ ಇರೋದ್ರಿಂದಾನೆ ಈ ಸಾಕ್ಷಿಗಳ ನಾಶ ಪಡಿಸಬೇಕು, ಭಯಭೀತರನ್ನಾಗಿ ಮಾಡ್ಬೇಕನ್ನೋ ಉದ್ದೇಶದಿಂದ ಅವರೇ ಇನ್ವಾಲ್ವ್ಮೆಂಟ್ ಆಗಿ ಮಾಡ್ತಾ ಇದ್ದಾರೆ. ಯಾವ ಇಲಾಖೆಯವರು ಶಾಮೀಲಾಗಿದ್ದಾರೆ ಅಂತ ನಿಮ್ಮ ಪೊಲೀಸ್ ಇಲಾಖೆಯವರೇ ನೇರವಾಗಿ ಹೇಳ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯವರು ಯಾರ ಜೊತೆ ಶಾಮೀಲಾಗಿದ್ರು? ಇವರು ಏನು ದಂಗೆ ನಡೆದಿದೆಯಲ್ಲ 150 CR ಅಲ್ಲಿ PCR ಅಲ್ಲಿ ಏನು ಇವ್ರು ಇದಾರಲ್ಲ ಆಪಾದಿತರು, ಅವ್ರ ಜೊತೆಗೆ ಮತ್ತೆ 88 ಸಂಬಂಧಪಟ್ಟಂಗೆ PCR ಅಲ್ಲಿ ಆಪಾದಿತರು ಏನಿದ್ರು ಅವ್ರ ಜೊತೆಗೆ. ಆಮೇಲೆ ಈಗ ನೀವು ಮೊದಲನೇ ಒಂದು ವಿಡಿಯೋ ಅಂದ್ರೆ ಒಂದು ಮಾಧ್ಯಮದಲ್ಲಿ ಬಂತು, ಅದರಲ್ಲಿ ಆ ಸಾರು ಯಾರು ಸಂಧಾನ ಮಾಡಿದ್ರಲ್ಲ ಮುಂಚೆ ಇಬ್ಬರಿಗೆ, GT ಪಂಪಾಪತಿ ಮತ್ತೆ ಇನ್ನೊಬ್ರು ಅವರು ಅಕ್ರಮ ಮಾಡಿದಾರ ಅಂತ ಹೇಳ್ತಾ ಇದ್ರಲ್ಲ, ಅವರು ಇಬ್ಬರಿಗೆ ಸಾರಿಗೆ ಸಂಧಾನ ಮಾಡಿದ್ದಾರೆ. ಸಾರ್ ಹೇಳಿದ್ದಕ್ಕೆ ನಾನು ಸುಮ್ಮನೆ ಅದೇ, ಇಲ್ಲಾಂದ್ರೆ ನಾನು ಮುಂದುವರಿತಿದ್ದೆ. ಆ ಸಾರ್ ಯಾರಂತ ಇದುವರೆಗೂ ಯಾರು ಹೇಳ್ತಾ ಇಲ್ಲ ನಿಮ್ಮ ಇದರಲ್ಲಿ. ಕೆಲವೇ ದಿನದಲ್ಲಿ ಅದು ಸಮೇತ ನಿಮಗೆ ಹೇಳ್ತೀನಿ. ಕೆಲವೇ ದಿನ ಈಗ ಹೇಳಿದ್ರೆ ಆಯ್ತಲ್ಲ. DK ಶಿವಕುಮಾರ್ ಅವ್ರದ್ದು ಅವ್ರಿಬ್ಬರ ನಡುವೆ 2 ವರ್ಷ ಆಗಿಲ್ಲ ಅಂತ ಇಡೀ ರಾಜ್ಯಕ್ಕೆ ಕೇಳಿದ್ರು. ಸಮಯ ಬಂತು ಈಗ ಹೇಳ್ತಾ ಇದ್ದಾರೆ. ಅದು ಬೇರೆ ಇದು ಬೇರೆ ಅಲ್ಲ ಸರ್, ಹಂಗೆ ಬೇರೆ ಇದೇ ಬೇರೆ.
ಆ ಸಾರ್ ಯಾರಂತ ಮಾಧ್ಯಮದವ್ರಿಗೆ ಹೇಳ್ಬಿಟ್ರೆ ಆ ಸಂಧಾನ ಮಾಡಿರೋದು ಯಾರು, ಸಂಧಾನ ಕರೆದಿದ್ರೆ ಯಾರು? ಆ ಸಮಯ ಬಂದಾಗ ಹೇಳೋಣ. ಅಲ್ಲ ಆಯ್ತು, ಈಗ ಜಿಟಿ ಪಂಪಾಪತಿ ಇವತ್ತು ಯಾಕೆ ಬಂದಿಲ್ಲ ಆ ವಿಚಾರ ಅವರೇ ಪ್ರಸ್ತಾಪ ಮಾಡ್ಬೋದಾಗಿತ್ತು. ಇಲ್ಲ ಸರ್, ಇವತ್ತು ಕೆಲವರು ಮಾಲಾಧಾರಿಗಳು, ಅಮ್ಮ ಮಾಲಾಧಾರಿಗಳು ಇವತ್ತು ಮಾಲೆ ಹಾಕ್ತಿರೋದ್ರಿಂದ ಕೆಲವೊಂದು ಬರಕ್ಕಾಗಿಲ್ಲ. ಬರ್ಬೋದಿತ್ತು. ಅದು ಏನಾಗುತ್ತೆ, ಕಂಪ್ಲೇಂಟ್ ಅವ್ರ ಮೇಲೆ ಆಗಿರೋದ್ರಿಂದ ಸೊ ಇದನ್ನ ಅವ್ರು ಕ್ಲಿಯರಿಟಿ ಕೊಡೋದ್ರಲ್ಲಿ ಸ್ಪಷ್ಟತೆ ಬರುತ್ತೆ ಅಂತ. ಅಲ್ಲ, ನಿಮಗೆ ಸಾಕ್ಷಿ ಸಮೇತ ಕೊಡ್ತಾ ಇದೀವಿ. ಈಗ ಘಟನೆ ನಡೆದಿದ್ದು 11ನೇ ತಾರೀಕು ಅಂತಾರೆ, 12ನೇ ತಾರೀಕಿಗೆ ಅಮೌಂಟ್ ಡಿಮ್ಯಾಂಡ್ ಮಾಡಿದಾರೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ. ಅವತ್ತೇ ಯಾಕೆ ಅಟ್ರಾಸಿಟಿ ಕೊಡ್ಲಿಲ್ಲ? ಏನ್ ಸುಳ್ಳು ಆರೋಪ ಅಂತ ಫೈನಲಿ ನೀವು 100% ಸುಳ್ಳು ಅಂತಾನೆ ಹೇಳ್ತಾ ಇದ್ದಾರೆ. ಈ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ನಿಮಗೆಲ್ಲ ನಮ್ಮ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಚರ್ಚೆಗಳ ಬಗ್ಗೆ ಗೊತ್ತಿದೆ. ಇದೇ ತಿಂಗಳಲ್ಲಿ ನವೆಂಬರ್ 3ರಲ್ಲಿ ಏನು ಸಲ್ಲೂರು ನ್ಯಾಯಾಲಯದಲ್ಲಿ ಡೆಪ್ಯೂಟಿ ಡೈರೆಕ್ಟರ್ DMG ಅವರು ಏನು PCR 150 ಇದನ್ನ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ನಡೆದಿರ್ತಕ್ಕಂತಹ ಅವ್ಯವಹಾರದ ಬಗ್ಗೆ ಏನು ಬೆಳಕಿಗೆ ತಂದಿದ್ರು ಕೆಲವು ಮಾಧ್ಯಮ ಮಿತ್ರರು ಮತ್ತು GT ಪಂಪಾಪತಿ ಅಣ್ಣವರು, ಅವರ ವಿರುದ್ಧ ಸುಖಾಸುಮ್ಮನೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಅಧಿಕಾರಿಗಳೇ ಆಡು ಆಗಲನ್ನೇ ಕಾನೂನನ್ನ ಅತ್ಯಾಚಾರ ಮಾಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಏನಂದ್ರೆ PCR 150ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಂದಾನೆ ಅದು ಆಗಿರ್ತಕ್ಕಂಥದ್ದು 30ನೇ ತಾರೀಕು 31ನೇ ತಾರೀಕು ಅಕ್ಟೋಬರ್ ಅಲ್ಲಿ ನಡೆದಿರ್ತಕ್ಕಂಥ ಆ ಕಳ್ಳ ವ್ಯವಹಾರದಲ್ಲಿ PCR 3ನೇ ತಾರೀಕು ನವೆಂಬರ್ ಅಲ್ಲಿ DMG ಅವರ ಆಫೀಸ್ ಕಡೆಯಿಂದ ಕೋರ್ಟ್ ಅಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ಇದಕ್ಕೆಲ್ಲ ಕಾರಣೀಕರ್ತರು ಅಂತಂದೇಳಿ GT ಪಂಪಾಪತಿ ಅಣ್ಣವರು ಮತ್ತು ಕೆಲವು ಮಾಧ್ಯಮ ಮಿತ್ರರ ಮೇಲೆ 11ನೇ ತಾರೀಕಿಗೆ ಅವ್ರಿಗೇನು DMG ಅವರು ಮರು ರಿಪೋರ್ಟ್ ಕೊಡ್ತಾರೆ. ಅದು ತದನಂತರ 12ನೇ ತಾರೀಕು GT ಪಂಪಾಪತಿ ಅಣ್ಣವರ ಮೇಲೆ ಸುಮ್ಮನೆ ದುಡ್ಡು ಡಿಮ್ಯಾಂಡ್ ಮಾಡಿದ್ದಾರೆ ಅಂತಂದೇಳಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತಾರೆ. ಅದು ತೋರಣಗಲ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಅದಾದ ಕೆಲವು ನಂತರ 14ನೇ ತಾರೀಕಿಗೆ ನಾವು SP ಮೇಡಮ್ ಅವರಿಗೆ ಮತ್ತು IG ಮೇಡಮ್ ಅವರಿಗೂ ಮತ್ತು ಅಡಿಷನಲ್ SP ಅವರಿಗೂ ಒಂದು ಮನವಿ ಮಾಡ್ತೀವಿ. ಇದೆಲ್ಲ ಸುಳ್ಳು ಕಂಪ್ಲೇಂಟು, ಇದು PCR ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಒಬ್ಬ ಡೆಪ್ಯೂಟಿ ಡೈರೆಕ್ಟರ್ ಅವರನ್ನೇ ಈ ಕಳ್ತನ ಆಗಿದೆ ಅಂತೇಳಿ ಏನು ಸೂಚನೆ ಮಾಡಿದ್ದಾರೆ, ಅವ್ರ ಪರವಾಗಿನೇ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ, ಅದಕ್ಕಾಗಿನೇ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದನ್ನು ಪರಿಶೀಲನೆ ಮಾಡಿ ಅಂದ್ರು. ಇವತ್ತಿನವರೆಗೂ ಆ ಪರಿಶೀಲನೆಯಲ್ಲಿ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ. ಅದು ತದನಂತರದಲ್ಲಿ 11ನೇ ತಾರೀಕು ನಮ್ಮ ಮೇಲೆ ಜಾತಿ ನಿಂದನೆ ಆಗಿದೆ ಅಂತ ಆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕ 12ನೇ ತಾರೀಕಿಗೆ ಏನ್ ಚಂದ್ರು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅವರ ಪಾರ್ಟ್ನರ್ ಕಾಶಿ ವಿಶ್ವನಾಥ್ ರೆಡ್ಡಿ ಅಂತೇಳಿ, ಅವರ ಸಹೋದರ ಎಂ ರೆಡ್ಡಿ ಅಂತೇಳಿ ಅವ್ರ ಕಡೆಯಿಂದ 26ನೇ ತಾರೀಕಿಗೆ 11ನೇ ತಾರೀಕಿಗೆ ಜಾತಿ ನಿಂದನೆ ಆಗಿದೆ ಅಂತೆ 26ನೇ ತಾರೀಕಿಗೆ ಕಂಪ್ಲೇಂಟ್ ಕೊಡ್ತಾರೆ. ಅದು ಸಂಡೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಅದೇ ಮಾಧ್ಯಮ ಮಿತ್ರರ ಜೊತೆಗೆ ಮತ್ತು GT ಪಂಪಾಪತಿ ಅಣ್ಣವರ ಮೇಲೇನೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತಾರೆ. ಇದೆಲ್ಲದನ್ನು ನೋಡಿದ್ರೆ ಇದು ಒಂಥರ ಸಾಕ್ಷ್ಯಗಳು ಏನು PCR 150 ಅಲ್ಲಿ ಕೆಲವು ದಾಖಲೆಗಳನ್ನು ನಾವು ಕಲೆಕ್ಟ್ ಮಾಡಿರೋದು ಪ್ರತಿ ಒಂದನ್ನು ಇಲಾಖೆಗೆ ಸಬ್ಮಿಟ್ ಮಾಡ್ತಾರೆ ಅನ್ನೋ ಒಂದು ಭಯಭೀತರಾಗಿ ಸತ್ಯನ ಬಳಕೆ ತಂದಿರ್ತಕ್ಕಂಥ ವಿರುದ್ಧ ಇವರು ಷಡ್ಯಂತ್ರವನ್ನು ಇಲಾಖೆ ಒಳಗೊಂಡು ಮಾಡ್ತಾ ಇದೆ ಅನ್ನೋದು ನಮ್ಮ ಅಭಿಪ್ರಾಯ. ಅದ್ರ ಜೊತೆಗೆ ಏನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆವತ್ತಿನ ದಿನ 11ನೇ ತಾರೀಕಿಗೆ ನಾವು ಜಾತಿ ನಿಂದನೆ ಮಾಡಿದ್ದಾರೆ ಪಂಪಾಪತಿ ಅವರು ಮತ್ತು ಕೆಲವು ಮಾಧ್ಯಮ ಮಿತ್ರರು ಅಂತ ಹೇಳಿದ್ದಾರೆ. ಇವರು 12ನೇ ತಾರೀಕಿಗೆ ಪ್ರೈವೇಟ್ ಕಂಪ್ಲೇಂಟ್ ಮಾಡ್ತಾರೆ, ಡಿಮ್ಯಾಂಡ್ ಮಾಡಿದ್ದಾರೆ ದುಡ್ಡು ಅಂತೇಳಿ. ಇದು ಆಗಿರೋದು 11ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. 12ನೇ ತಾರೀಕಿಗೆ ಅವತ್ತೇ ಅವ್ರು ಅಟ್ರಾಸಿಟಿ ಮಾಡಬಹುದಿತ್ತು. ಅದು ಬಿಟ್ಟು 14 ದಿನದ ನಂತರ ಅಂದ್ರೆ 26ನೇ ತಾರೀಕಿಗೆ ಮತ್ತೆ ಕಂಪ್ಲೇಂಟ್ ಕೊಡ್ತಾರೆ. ನಾವು 11ನೇ ತಾರೀಕಿಗೆ ಜಾತಿ ನಿಂದನೆ ಮಾಡಿದ್ರೆ ಅವ್ರು 12ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅವತ್ತೇ ಹೇಳ್ಬೋದಿತ್ತು, ಬಟ್ ಹೇಳಕ್ಕಾಗಿಲ್ಲ. ಕಾರಣ ಏನು ಅಂದ್ರೆ ಇದೆಲ್ಲ ಇಲಾಖೆಯವರು ಕೊಡ್ತಕ್ಕಂಥ ಐಡಿಯಾ ಮತ್ತು ಇಂಟೆನ್ಷನ್ಗೆ ಅವ್ರ ಮೇಲೆ ಸತ್ಯ ನಾಶ ಮಾಡೋ ಸಲುವಾಗಿ ಮತ್ತು ಭಯಭೀತರನ್ನಾಗಿ ಮಾಡೋ ಸಲುವಾಗಿನೇ ಇವರು ಅಟ್ರಾಸಿಟಿ ರಿಜಿಸ್ಟರ್ ಮಾಡಿದ್ದಾರೆ. ಇದ್ರ ವಿರುದ್ಧ ಇಲಾಖೆಯವರಿಗೂ ಕೂಡ ಕೊಟ್ಟಿದೆ. ಅವರು ಹೆಚ್ಚಿನ ಕ್ರಮ ಕೈಗೊಂಡು ಗಮನ ಹರಿಸಿ ಈ ಅಧಿಕಾರಿಗಳ ವಿರುದ್ಧ ಇದೇನು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಆ ಅಧಿಕಾರಿಗಳ ವಿರುದ್ಧ ನಿಮ್ಮ ಮಾಧ್ಯಮ ಮಿತ್ರರ ಮೂಲಕ ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಮೂರ್ತಿಯಾಗಿ ಮುಂದೆ ಹಾಕ್ತಾರೆ ಅವ್ರು ಒಂದು ದೊಡ್ಡ ಇದ್ರಲ್ಲಿ. ಅವ್ರಿಗೆ ಎಷ್ಟು ಪೆಟ್ಟು ಕೊಡ್ತಾರೆ ಅಷ್ಟು ಒಳ್ಳೇದೇ. ಅದು ನೀವೇನು ಅವ್ರನ್ನ ರಾಜಕೀಯವಾಗಿ ಮುಗಿಸಕ್ ಹೊಂಟಿರೋ ಅದು ನಿಮ್ಗೆ ಅಂತ. ಯಾರು ಮುಗಿಸ್ತಾ ಇದ್ದಾರೆ ರಾಜಕೀಯವಾಗಿ? ಕಾಂಗ್ರೆಸ್ನವ್ರು ವಿರೋಧ ಪಕ್ಷದವರು, ನಮ್ಮ ಅಪೋಸಿಷನ್ ಅವರು. ಅಲ್ಲ, ಈ ಘಟನೆಯಲ್ಲಿ ಮಾತ್ರ ಹಂಗ ಅನಿಸ್ತಾ ಇದೆ ಅಥವಾ ಬೇರೆ ಯಾವ ಘಟನೆ? ಪ್ರತಿಯೊಂದು ಘಟನೆಗೂ ಇದೇ ತರನೇ ಮಾಡ್ತಾ ಇದ್ದಾರೆ. ಉದಾಹರಣೆ
ಉದಾಹರಣೆಗೆ ಈ ಕೇಸ್ ಆಗಿದಾರಲ್ಲ ಸರ್, ಈಗ ನಾವು ಅಲ್ಲಿ ಸಂಜೀವನಿ ಹಾಸ್ಪಿಟಲ್ ಇದ್ವಿ, ಅಲ್ಲಿ 4 ಗಂಟೆಯಿಂದ ಸುಮಾರು 7:30 ಮಟ್ಟ ನಾವು ಸಂಜೀವನಿ ಹಾಸ್ಪಿಟಲ್ ಅಲ್ಲೇ ಇದ್ದೀವಿ. ಅವರು 5:30ರಿಂದ 6 ಗಂಟೆ ಸುಮಾರು ನಮ್ಗೆ ಇಲ್ಲಿ ಅದು ಗಜಲಕ್ಷ್ಮಿ ಗುಡಿ ಹತ್ರ ಬಂದು ನಮ್ಗೆ ಆ ಸಮಾಜದವರು 12ನೇ ತಾರೀಕು ಬಂದು ಬೇಜಾರ್ ಅಂತ ಹೇಳ್ಯಾರ. ನಾವು ಟೋಟಲ್ ನಮ್ಮ CC ಫುಟೇಜ್ ಸಹ ಇದಾವೆ ನಮ್ಮ ಹತ್ರ, ಸಾಕ್ಷಿ ಸಮೇತ. ನಾವು ಟೋಲ್ ಗೇಟ್ ನಲ್ಲಿ ಇನ್ ಆಗಿರೋದು, ಔಟ್ ಆಗಿರೋದು, ಮನೆಯಲ್ಲಿ ಇನ್ ಆಗಿರೋದು, ಮನೆಯಿಂದ ಔಟ್ ಆಗಿರೋದು, ಸಂಜೀವನಿಯಲ್ಲಿ ಇರೋದು, ನಾವು ಅಲ್ಲೆಲ್ಲ ಡಾಕ್ಟರ್ ಹತ್ರ ನಮ್ಮ ಒಬ್ರು ಕೆಲಸ ಮಾಡೋರು ನಮ್ಮ ಆಫೀಸ್ನಲ್ಲಿ, ಅವ್ರ ಹತ್ರ ನಾವೆಲ್ಲ ಚರ್ಚೆ ಮಾಡಿರೋದು ಎಲ್ಲ ಟೋಟಲ್ 2ರಿಂದ 3:30 ತಾಸು ಸಂಜೀವನಿ ಹಾಸ್ಪಿಟಲ್ ಅಲ್ಲೇ ಇದೀವಿ. ಅದು ಸಹ ಕೊಡ್ತೀವಿ. ಅವ್ರು ಬೇಕಂತ ಸುಳ್ಳು ಹೇಳಿ 12ನೇ ತಾರೀಕು ಆಮೇಲೆ ಅಂದಾರ ಅಂತಂದು ಹೇಳಿ ಅವರು 26ನೇ ತಾರೀಕು ಅವ್ರು ಕಂಪ್ಲೇಂಟ್ ಕೊಡ್ತಾರೆ. 12ನೇ ತಾರೀಕು ಸುಮ್ಮನೆ ನಮ್ಮ ಹತ್ರ ದುಡ್ಡು ಕೇಳ್ಯಾರ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ಇವೆರಡು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ರಾಜಕೀಯ ಪ್ಲಸ್ ಅಧಿಕಾರ ದುರ್ಬಳಕೆ. ಹೌದು, ಅಧಿಕಾರ ಖಂಡಿತ ದುರ್ಬಳಕೆ. ಅಧಿಕಾರಿಗಳು ಇದರಲ್ಲಿ ಶಾಮೀಲ್. ಹೌದೌದು, 100% ಶಾಮೀಲ್ ಇದ್ದಾರೆ ಅಧಿಕಾರಿಗಳು. ಅಧಿಕಾರಿಗಳಿಂದನೇ ಅವ್ರ ಬೆಂಬಲಿತವಾಗಿ ಅವ್ರು ಇಲ್ಲಿ ಸುಳ್ಳು ಆರೋಪ ಮಾಡಿ ಕಂಪ್ಲೇಂಟ್ ಮಾಡಿ. ಸರ್, ನಿಮ್ಮ ಮಾಧ್ಯಮದವರು ಏನೋ 25ನೇ ತಾರೀಕಲ್ಲ, 25ನೇ ತಾರೀಕಿಗೆ ಏನೋ ಅವರು ಅಟ್ರಾಸಿಟಿ ಕೇಸ್ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅದು ಮಾಹಿತಿ ಆ ಒಂದು ಇದೆಲ್ಲಿಂದ ಇವರು ಈ ಒಂದು ಅಟ್ರಾಸಿಟಿ ಮಾಹಿತಿ. ಈಗ ಯಾವ ಕಮ್ಯುನಿಟಿಯವರು ಇನ್ನು ಆಫ್ ದ ರೆಕಾರ್ಡ್? ಸಮಾಜ, ಭೋವಿ ಸಮಾಜದವರ, ಕಾಶಿ ವಿಶ್ವನಾಥ್ ರೆಡ್ಡಿ ಭೋವಿ ಸಮಾಜದವರ. ಭೋವಿ ಸಮಾಜ ಅವ್ರ ಅಣ್ಣ ಹೇಮರಾಜ್ ಅಂತ ಹೇಳಿ ಅವರು ಭೋವಿ ಸಮಾಜ. ಸೊ ಕೋರ್ಟಿಗೆ ಬಂದು ಹೋಗ್ಬೇಕಾದ್ರೆ ಗಜಲಕ್ಷ್ಮಿ ಗುಡಿ ಹತ್ರ ಅಟ್ರಾಸಿಟಿ ಜಾತಿಯಿಂದಲೇ ಮಾಡಿದ್ದಾರೆ. ಸೊ ಇದು ಸುಳ್ಳು, ನಾವು ಅಲ್ಲಿ ಇರಲಿಲ್ಲ ಅಂತ ನಿಲ್ಲಿಸ್ಬೇಕು. 8ನೇ ತಾರೀಕು 20 ಕಂಪ್ಲೇಂಟ್ ಆಗಿರೋದು 26ಕ್ಕೆ, ಘಟನೆ ನಡೆದಿರೋದು 11ನೇ ತಾರೀಕು ಅಂತೇಳಿ ಅವರು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ರು. ಬಟ್ ಇನ್ನೊಂದು ಕಂಪ್ಲೇಂಟ್ 12ಕ್ಕೆ ಮಾಡಿದ್ರು, ಇದನ್ನ ಸೇರ್ಸ್ ಮಾಡ್ಬೋದಿತ್ತು. ಒಂದ್ ವೇಳೆ ಸತ್ಯ ಆಗಿದ್ರೆ ಅವ್ರಿಗೆ ಮಾಡ್ಲೇಬೇಕಂತೇಳಿ ಇಂಟೆನ್ಷನ್ಲಿ ಇದ್ದಿದ್ರೆ ಅವತ್ತೇ ಮಾಡ್ಬೋದಿತ್ತು. ಮರಪಣ ನೀವೇನ ಮಾತಾಡ್ತೀರಾ? ಸರಿ, ಇರ್ಲಿ ಬಿಡ್ರಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.